ನೋಡಿ ಇವಾಗ ಇದಿಷ್ಟು ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಚೇಂಜ್ ಮಾಡ್ತೀನಿ. ಓಕೆನಾ? ರೆಡಿ? 1 2 3. ನೋಡಿದ್ರ ಚಿಟಿಕೆ ಹೊಡೆಯೋದ್ರೊಳಗಡೆ ಸಾಂಬಾರು ರೆಡಿ ಆಯಿತು. ನೋಡಿ ಈರುಳ್ಳಿ ತಗೊಂಡು ತಿನ್ನಕ್ಕೆ ಬೇಕಲ್ಲ ಈಗ, ಅದಕ್ಕೆ ಹೆಚ್ಚುತ್ತಾ ಇದ್ದಾನೆ. ಎಷ್ಟು ಭಾಗ ಮಾಡ್ತೀವಿ ಚಿನ್ನು? 1 ನಿಮಿಷನೇ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವನಿಗೆ ಚಾಕೆಲ್ಲ ಹಿಡ್ಕೊಂಡು ಅಭ್ಯಾಸ ಇದೆ. ಯಾಕೆಂದರೆ ನಾನು ಏನಾದರೂ ನಾನು ಹೇಳೋದೇ ಬೇಡ, ಅವನೇ ಮಾಡ್ತಾ ಇರ್ತಾನೆ. ಅಮ್ಮ ಏನಾದ್ರು ಮಾಡುತ್ತೆ ಅಂತ ಈರುಳ್ಳಿ ಹೆಚ್ಚಬೇಕು ಅಂತ ಗೊತ್ತಿರುತ್ತಲ್ಲ, ಸೊ ಹಂಗಾಗಿ ಅವನೇ ಮಾಡ್ತಾನೆ. ನೋಡಿ ಹೆಂಗೆ ಮಾಡ್ತಾನೆ ಇವಾಗ ಅಂತ. ಹೆಂಗೆ ಮಾಡ್ತೀವಿ ಚಿನ್ನು? ಕೈ ಹುಷಾರು ಮಗನೇ. ಹಂಗೆಲ್ಲ ಕುಯ್ತಾರಾ? ಓ, ಸಿಪ್ಪೆ ತೆಗಿಯೋದು, ಸಿಪ್ಪೆ ತೆಗಿತಾ ಇರೋದು ಹಂಗೆ. ಮಕ್ಕ ಯಾಕೆ ಹಂಗೆ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೆಲ್ಕಮ್. ಮತ್ತೆ ನೋಡಲ್ವಾ ಇಲ್ಲಿ ನೋಡಿ ಎಷ್ಟು ನಾಯಿಗಳಿದೆ. ಇಷ್ಟೇ ಅಲ್ಲ ನೋಡಿ, ಅಲ್ಲೊಂದು ಬರ್ತಾ ಇದೆ, ಕಾರಡಿ ಒಂದು ಮಲ್ಕೊಂಡಿದ್ದೆ. ಥೂ ವಿಶೋ, ಕಲ್ಲು ತಗೊಂಡು ನೋಡಿ ಆ ನಾಯಿಗೆ. ತಂಬಾಯಿ ಕಲ್ಲು ತಗೊಂಡು ನೋಡಿ, ಅದಕ್ಕೆ ನೋವಾದ್ರೂ ಪರವಾಗಿಲ್ಲ. ಹಲೋ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫುಲ್ ವೀಡಿಯೋಸ್ ನೋಡಿ. ಇವತ್ತು ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಸಂಡೇ ಸ್ಪೆಷಲ್ ಚಿಕನ್ ತೊಗೊಂಬರ್ತೀನಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಚಿಕನ್ ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ವಿಡಿಯೋ ಮಾಡ್ತೀನಿ. ಅಂದರೆ ಇವತ್ತು ಡೈಲಿ ರೊಟೀನ್ ವೀಡಿಯೋ ಏನೇನಿರುತ್ತೆ ಏನೂ ಸ್ಕಿಪ್ ಮಾಡಲ್ಲ, ಓಕೆನಾ? ಎಲ್ಲ ಫುಲ್ ವೀಡಿಯೋಸ್ ಹಾಕ್ತೀನಿ. ದಯವಿಟ್ಟು ವೀಡಿಯೋಸ್ ನೋಡಿ, ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆದರೆ. ನಾನು ಇವಾಗ ಹೊರಟಿದ್ದೀನಿ, ಹಾಗೆ ಸುಮ್ಮನೆ ಒಂದು ಎಷ್ಟಾಗುತ್ತಷ್ಟು ಬ್ಲಾಗ್ ಮಾಡ್ತೀನಿ. ಸೊ ಇದೊಂದು ಬ್ಯಾಗ್ ತೊಗೋತಾ ಇದ್ದೀನಿ. ಬಿಕಾಸ್ ನಾನು ಯಾಕೆ ಅಂತಂದರೆ ಐಫೋನ್ ತೊಗೊಂಡಿರೋದ್ರಿಂದ ಇದು ಏನು ಹುಷಾರಾಗಿ ಇಟ್ಕೋಬೇಕಲ್ವ ಫೋನ್ನ. ಸೊ ಹಂಗಾಗಿ ಸಿಕ್ಕಾಬಿಟ್ಟೆ ಏರ್ಫಾಲ್ ಇದೆ. ಯಪ್ಪ ದೇವ್ರೆ, ಎಷ್ಟು ಗೊತ್ತಾ? ಯಾಕೆಂದರೆ ನಾನು ಅವಾಗ ಸ್ವಲ್ಪ ಸ್ಟ್ರೈಟೆಲ್ಲ ಮಾಡ್ಕೋತಾ ಇರ್ತೀನಲ್ವಾ, ಸೊ ಹಂಗಾಗಿ ಸ್ವಲ್ಪ ಏರ್ಫಾಲ್ ಎಲ್ಲ ಜಾಸ್ತಿ ಅಂದರೆ ಇದೆ. ನನ್ನ ಸಿಕ್ಕಾಬಿಟ್ಟೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನ್ನ ಹೇರು, ಬಟ್ ಏರ್ಫಾಲ್ ಆಗಿಬಿಟ್ಟಿದೆ. ದಟ್ಸ್ ಓಕೆ. ಈ ಬ್ಯಾಗ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ, ಬಿಕಾಸ್ ಫೋನ್ ಇಟ್ಕೊಳ್ಳೋಕೆ ಅಂತ. ಇನ್ನೊಂದು ತೊಗೋಬೇಕು, ಸ್ವಲ್ಪ ಕಾಸ್ಟ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಜಸ್ಟ್ ಇದೇನು ಒಂದು 400 ರುಪೀಸ್ ಏನೋ ಅಷ್ಟೇ ಈ ಬ್ಯಾಗು. ನನ್ನ ಗಾಡಿ ತೋರಿಸ್ತೀನಿ. ನಿಜವಾಗ್ಲೂ ನಮ್ಗೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ದರಿದ್ರು ನಾಯಿಗಳಿಂದ. ಮೊನ್ನೆ ಹೊಸ ಸೀಟ್ ಹಾಕ್ಸ್ಕೊಂಬಂದಿದ್ನ, ಅದೇ ಅವತ್ತು ಫಸ್ಟ್ ಸಾರಿ ಕಿತ್ತಾಕ್ತದ, ಫಸ್ಟ್ ಸಾರಿ ಕಿತ್ತಾಕ್ತಾಗ ಹೊಸ ಸೀಟ್ ಹಾಕ್ಸ್ಕೊಂಬಂದಿದ್ದೆ ನೋಡಿ. ಹೊಸದು ಸೀಟು ನೋಡಿ, ಇಲ್ಲಿ ಕಿತ್ತು, ಇಲ್ಲಿ ಕಿತ್ತು, ಇಲ್ಲೆಲ್ಲ ಕಿತ್ತಾಕಿತ್ತು. ಹಾಂ, ಎಲ್ಲ ಇವಾಗ ನೋಡಿ ಮತ್ತೆ ರೆಡಿ ಮಾಡ್ಸೋಕೆ ನನಗೆ ನಾಯಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ಅಲ್ಲಿ ನೋಡಿ, ಅಲ್ಲಿದೆ. ಎಷ್ಟಿದೆ ಗೊತ್ತಾ ನಾಯಿ? ನೋಡಿ ಇಲ್ಲೊಂದಿದೆ, ನೋಡಿ ಈ ಕಡೆ, ಇಲ್ಲೊಂದಿದೆ ನಾಯಿ, ಈ ಕಡೆ ನೋಡಿ ಅಲ್ಲಿ ಬರ್ತೈತೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗಂತೂ. ನಾವಿರೋದಿದೆ ಬಿಲ್ಡಿಂಗಲ್ಲಿ, ಈ ಥರ ಮಾಡಿಬಿಟ್ರೆ ನಾಯಿಗಳು ಎಷ್ಟು ನಂಗೆ ಬಾಯಿ ಸರಿ ಬರುತ್ತೆ. ನನ್ನ ಜೊತೆಗೆ ಬಿಡಂತ ಮೊದಲೇ ನನ್ನ ಗಾಡಿ ಅಂತ ನನಗೆ ಎಷ್ಟು ಒಂಥರ ಜೀವ ನನಗೆ. ನನ್ನ ಗಾಡಿ ಅಂದರೆ ಬೇಜಾರಾಗುತ್ತೆ ಗೊತ್ತು. ನಾಯಿ ಬಾಯಿ ಮಣ್ಣಾಕ ಹೋಗಿ ನಾಯಿಗಳಿಂದ. ತಳ್ಳಿ ಹಿಂದೆ ತಳ್ಳಿ. ಅಷ್ಟು ನೋಡಿ ಅದು ಕೊಡಿ, ಕಲ್ಲು ತಗೊಂಡು ನೋಡಿ ಆ ನಾಯಿಗೆ. ಕಾರಿಗೆ ಹೊಡೆದ್ಯಾ? ಸಾಕು. ಸೊ ನಾನು ನಮ್ಮ ಚಿನ್ನು ಹೊರಟಿದ್ದೀವಿ ಇವಾಗ ಚಿಕನ್ ತರಕ್ಕೆ. ಆ್ಯಕ್ಚುಲಿ ಅವತ್ತು ಇದೇನು ಸಂಡೇ ಸ್ಪೆಷಲ್ ಅಂತ ಅಂದಾಗ ಇದೇ ಟಿ ಶರ್ಟ್ ಹಾಕ್ಕೊಂಡಿದ್ದೆ. ನನಗೆ ಯಾವುದೂ ಸಿಕ್ಕಿಲ್ಲ ಅರ್ಜೆಂಟಿಗೆ, ಅದಕ್ಕೆ ಇದೇ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಬೇರೆ ಚೇಂಜ್ ಮಾಡ್ತೀನಿ ಮನೆಗೆ ಬಂದಮೇಲೆ. ಸೊ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಲಕ್ಕೆ ನೇತಾಗ್ಬಿಟ್ಟವೆ ಕೋಳಿ ನೋಡಿ.
ಎಷ್ಟು ನಾಯಿಗಳಿದೆ. ಇಷ್ಟೇ ಅಲ್ಲ ನೋಡಿ, ಅಲ್ಲೊಂದು ಬರ್ತಾ ಇದೆ, ಕಾರ್ ಅಡಿ ಒಂದು ಮಲ್ಕೊಂಡಿದೆ. ಥೂ ವಿಶೋ, ಕಲ್ಲು ತಗೊಂಡು ಹೊಡಿ ಆ ನಾಯಿಗೆ. ತಂಬಾಯಿ ಕಲ್ಲು ತಗೊಂಡು ಹೊಡಿ, ಅದಕ್ಕೆ ನೋವಾದ್ರೂ ಪರವಾಗಿಲ್ಲ. ಅದು ಬೇಗ ಹೊಡಿ, ಹೊಡಿಯಾ. ಕಚ್ಚಕ್ಕೆ ಬಂದ್ರೆ ನಿಂತೀನಿ, ಹೊಡಿ. ಸರಿ ಹೊಡಿ. ಇಲ್ಲಿ ತಗೋಕಲ್ಲ, ದೊಡ್ಡ ಕಲ್ಲು ತಗೋ, ದೊಡ್ಡದು ಏಟಾಗುತ್ತೆ. ದೊಡ್ಡದು ತಗೊಂಡು ಹೊಡಿ. ದೊಡ್ಡ ತಗೊಳ್ಳೋ ಅಂದ್ರೆ ಇಟ್ಟಿಗೆ ತಗೊಳ್ಳೋ, ಇಟ್ಟಿಗೆ ಹೊಡಿ. ನಾವು ಹೊಡಿ, ಹಾಕು, ಹೊಡಿ. ನಾನು ಎಷ್ಟೊಂದು ಸಹಿಸ್ಕೊಂಡು ಸಾಕಾಗೋಗಿದೆ ನನಗೆ. ಏನು ಒಂದ್ಸಲನ 2 ಸಲನ ಸೀಟ್ ಕಚ್ಚಿ ಏನು ಯಾವಾಗಲೇನು ದುಡ್ಡೇನು ಗಿಡದಿಂದ ಬಿಡುತ್ತೆ. ನನಗೆ ಕಷ್ಟಪಟ್ಟು ದುಡಿಬೇಕು, ಹಾಕ್ಸ್ಬೇಕು. ನನಗೆ ಎಷ್ಟು ಬೇಜಾರು ನೋಡಿ ಹೆಂಗೆ ಕಿತ್ತಾಕಿದೆ ಅಂತ. ಬಾಯಿಗೆ ಮಣ್ಣಾಕೋಗ ಬರಲಿ, ಇನ್ನೊಂದ್ಸಲ ಸರ್ರೆ ಕಲ್ತ ನೋಡಿದೆ. ಸಾಕು ಬಾರೋ, ಇಟ್ಕೊಳ್ಳಿ. ಸೊ ಫೈನಲಿ ಚಿಕನ್ ತೊಗೊಂಬಂದ್ಬಿಟ್ಟು ಇವಾಗ ಶರ್ಟ್ ಕೂಡ ಚೇಂಜ್ ಮಾಡಿದೆ. ಸೊ ಏನು ಒಂದ್ಸಲ 2 ಸಲ ಚಂದ, ಏನು 50 ಸತಿ ಯಾವಾಗಲೂ ಕಚ್ಚಾಗ್ತಾ ಇದ್ರೆ ಎಷ್ಟು ಕೋಪ ಬರುತ್ತೆ. ಒಂದ್ಸಲ ಕಟ್ ಮಾಡಿದ್ರೆ ಓಕೆ ಆಯಿತು ಬಿಡು, ಏನೋ ಗೊತ್ತಿಲ್ಲದೆ ಮಾಡಿದ್ದೇವೆ ಅಂತ ಅನ್ಬೋದು. 2 ಸಲ 3 ಸಲ ಮಾಡಿದ್ರೆ ಯಾರು ತಡ್ಕೊತಾರೆ? ಎಷ್ಟು ಅಂತ ಏನು ಕಾಸು ಯಾವಾಗಲೂ ನನ್ನ ಹತ್ರ ಇರುತ್ತೆ. ಏನು ದುಡಿಬೇಕು ಮತ್ತು ಮಾಡಬೇಕು. ಏನು ಯಾವಾಗಲೂ ಒಂದೇ ಸಮಕ್ಕೆ ಇರುತ್ತೆ. ಎಂತೆಂಥ ಲಕ್ಷ ಇಟ್ಕೊಂಡವ್ರ ಹತ್ರನೇ ₹1 ಇರಲ್ಲ ಒಂದೊಂದ್ಸಲ. ಅಂಥದ್ರಲ್ಲಿ ನಾವು ಕೆಲ್ಸಕ್ಕೆ ಹೋಗಬೇಕು, ಎಲ್ಲ ಮಾಡಬೇಕು. ಅಂಥದ್ರಲ್ಲಿ ಯಾವಾಗಲೂ ಕಚ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ದೇವರನ್ನ ನಿಜ ಸರಿಗೆ ಬಾರಿಸ್ತೀನಿ ನಾಯಿಗೆ. ಅಷ್ಟು ಬೇಜಾರಾಗಿ ಹೋಗ್ತಿದೆ. ಇವಾಗ ರೆಸಿಪಿ ಏನು ತೋರಿಸಲ್ಲ, ಸುಮ್ಮನೆ ಹಂಗೆ ಮಾಡ್ತೀನಿ. ತೇಜು ಮಸಾಲೆ ತೊಗೊಂಬಂದೆ ಆ್ಯಂಡ್ ಚಿಕನ್ ಒಂದು 2.5 kg ತೊಗೊಂಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ಮೊಟ್ಟೆ ಕೋಳಿ ತಿನ್ನಬೇಕು ಅಂತ ಇಷ್ಟ ಆಯಿತು, ಯಾಕೋ ಗೊತ್ತಿಲ್ಲ, ಅದಕ್ಕೆ ಮೊಟ್ಟೆ ಕೋಳಿ ತೊಗೊಂಬಂದಿದ್ದೀನಿ. ನೋಡಿ ಇವಾಗ ಇದಿಷ್ಟು ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಚೇಂಜ್ ಮಾಡ್ತೀನಿ. ಓಕೆನಾ? ರೆಡಿ, 1 2 3 ಸ್ಟಾರ್ಟ್. ನೋಡಿದ್ರಾ, ಚಿಟಿಕೆ ಹೊಡೆಯೋದ್ರೊಳಗಡೆ ಸಾಂಬಾರು ರೆಡಿ ಆಯಿತು. ಎಷ್ಟು ಮಳೆ ಹುಯ್ತಾ ಇದೆ ಗೊತ್ತಾ, ತೋರಿಸ್ತೀನಿ. ಸಿಕ್ಕಾಬಟ್ಟೆ ಮಳೆ ಹುಯ್ತಾ ಇದೆ, ತೋರಿಸ್ತೀನಿ. ಇದೆಲ್ಲ ನೀರು ಬಿದ್ದುಬಿಟ್ಟಿದೆ, ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಮೆಟ್ಲ ಮೇಲೆ. ಅಷ್ಟು ಯಾಕೆ ಮಾಡ್ತಾ ಇದೆಯಾ ನೋಡಿ, ಹೆಂಗೆ ಆಡ್ತಿದ್ದೆ. ಸಿಕ್ಕಾಬಟ್ಟೆ ಮಳೆ ಹೋಯ್ತಾಯ್ತು. ನಾಯಿಗಳೆಲ್ಲ ಅಲ್ಲಿ ಇಲ್ಲಿ ಓಡಾಡಿದಾವೆ ಈ ಮಳೆಗೆ. ಅಷ್ಟು ಮಳೆ ಬರ್ತಾ ಇದೆ ಗೊತ್ತಾ, ಯಪ್ಪ ನಿಜ ನಂಬಕ್ಕೆ ಆಗಲ್ಲ. ಅಷ್ಟು ಮಳೆ ಹೋಯ್ತಾ ಇದೆ, ಏನು ಹೋಯ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ತೋರಿಸ್ತೀನಿ ನಿಮಿಷ. ನೋಡಿ ಸಿಕ್ಕಾಬಟ್ಟೆ ಬರ್ತಾ ಇದೆ ಮಳೆ. ಅಲ್ಲಿ ಗುಡ್ಡ ಕಾಣಿಸ್ತಾ ಇತ್ತಲ್ಲ ಆವಾಗಲೇ, ನೋಡಿ ಇವಾಗ ಫುಲ್ಲು ಕವರ್ ಆಗ್ತಿದೆ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಯಪ್ಪ ಸಿಕ್ಕಾಬಟ್ಟೆ ಹೋಯ್ತಾ ಇದೆ ಮಳೆ ಮಾತ್ರ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಅದು ನೋಡಿ ಬಟ್ಟೆಗಳೆಲ್ಲ ಹೆಂಗೆ ಹಾರಾಡ್ತಾ ಇದೆ ಅಂತ. ಸಿಕ್ಕಾಬಟ್ಟೆ ಬರ್ತಾ ಇದೆ ಮಾತ್ರ. ಏನು ಹಿಂಗೆ ಮಳೆ. ನೋಡಿ ಒರೆಸ್ಬೇಡಿ ಅಂತ ಅಂದ್ರೂ ಆ ಮಳೆ ಹುಯ್ತೈತೆ. ವಿಶ್ವ ಸುಮ್ಮನೆ ಇರು, ಒರೆಸ್ಬೇಡ ಕಣ. ನೋಡಿ ಬರ್ತೀನಿ ತಡಿ, ಹೇಳಿಷ್ಟು ಮಾಡ್ತಾ ಇದೆಯಾ ನೋಡಿ, ನೀರೆಲ್ಲ ಹರ್ಕೊಂಡ್ಬಿಡ್ತೀವಿ. ಯಾಕೆ ಹೋಗ್ತಾ ಇದೆಯಾ, ಏನು ಕೊಡ್ತೀಯ? ಸುಮ್ಮನೆ ಇರು, ಮಳೆ ಹುಯ್ತೈತಲ್ವೇ, ಅದೇ ಹೋಗುತ್ತೆ, ನೀರು ಹೋಗೋದು ಸ್ಪೇಸ್ ಇದೆ ಅಲ್ಲಿ. ನೋಡಿ ಮಂಗ ನಿಮ್ಮ ಥರನೇ ಆಡೋದು. ನೋಡಿದ್ರ ಮಂಗನೇ ಮಂಗ, ಅದಕ್ಕೆ ಹಂಗೆ ಆಡ್ತಿರೋದು. ಯಾಕೆ ಅಂದರೆ ಮಂಗ ಸುಮ್ಮನೆ ಇರಲ್ವಲ್ಲ. ಹಂಗೆ ಆಡ್ಬೇಡ, ಮಗ ಕಿತ್ಬೇಡ ಸುಮ್ಮನೆ. ಏನಕ್ಕೆ ಮಾಡ್ತೀವಿ? ನಾನಲ್ಲ, ನೀನು ನಂಗೆ ಆಡ್ತೇನೆ ಬಿಡು, ಕಾಲು ಬಿಡು.
ಅಲ್ಲಿ ಈಗ ಎಷ್ಟು ಉಯ್ತಾ ಇದೆ ಗೊತ್ತಾ, ಇನ್ನೂ ಮಳೆ ನಿಂತೇ ಇಲ್ಲ. ನಮ್ಮ ಅಜ್ಜಿ ಬರ್ತಾನೆ. ನಾವು ಅಮ್ಮ ಬರ್ತೀನಿ ಅಂತ ಅಂತು, ಬಟ್ ಮಳೆ ಬರ್ತಾ ಇರೋದ್ರಿಂದ ಬರೋದು ಕ್ಯಾನ್ಸಲ್ ಆಯಿತು. ನಾಳೆ ಬರ್ತಾರಂತೆ, ಗೊತ್ತಿಲ್ಲ. ಬೇರೆ ಊರಿಂದ ಬರಬೇಕಲ್ವ, ಸೊ ಹಂಗಾಗಿ ನಾಳೆ ಬರ್ತಾರೆ. ಅವತ್ತು ಮಲ್ಕೊಂಡಿದ್ದಾರೆ ಮನೆಗೆ, ಎಷ್ಟು ಗಲಾಟೆ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡಿ, ಈರುಳ್ಳಿ ತಗೊಂಡು ತಿನ್ನಕ್ಕೆ ಬೇಕಲ್ಲ ಈಗ, ಅದಕ್ಕೆ ಹೆಚ್ಚ್ತಾ ಇದ್ದಾನೆ. ಎಷ್ಟು ಭಾಗ ಮಾಡ್ತೀವಿ ಚಿನ್ನು? 1 ನಿಮಿಷನೇ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವನಿಗೆ ಚಾಕೆಲ್ಲ ಹಿಡ್ಕೊಂಡು ಅಭ್ಯಾಸ ಇದೆ. ಯಾಕೆಂದರೆ ನಾನು ಏನಾದರೂ ನಾನು ಹೇಳೋದೇ ಬೇಡ, ಅವನೇ ಮಾಡ್ತಾ ಇರ್ತಾನೆ. ಅಮ್ಮ ಏನಾದ್ರು ಮಾಡುತ್ತೆ ಅಂತ ಈರುಳ್ಳಿ ಹೆಚ್ಚಬೇಕು ಅಂತ ಗೊತ್ತಿರುತ್ತಲ್ಲ, ಸೊ ಹಂಗಾಗಿ ಅವನೇ ಮಾಡ್ತಾನೆ. ನೋಡಿ ಹೆಂಗೆ ಮಾಡ್ತಾನೆ ಇವಾಗ ಅಂತ. ಹೆಂಗೆ ಮಾಡ್ತೀವಿ ಚಿನ್ನು? ಕೈ ಹುಷಾರು ಮಗನೇ. ಹಂಗೆಲ್ಲ ಕುಯ್ತಾರಾ? ಓ, ಸಿಪ್ಪೆ ತೆಗಿಯೋದು, ಸಿಪ್ಪೆ ತೆಗಿತಾ ಇರೋದು ಹಂಗೆ. ಮಕ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಏಕೆ ನೋಡಿದ್ರಾ? ಈಗ ಎಸ್ತಾನೆ ನೋಡಿ, ನಿಧಾನ ನಿಧಾನ. ಅದೇ ತಿನ್ನಕ್ಕೆ 3 ಭಾಗನೇ, 2 ಭಾಗನೇ, 3 ಭಾಗ, 4 ಭಾಗ ಮಾಡು. ಆಮೇಲೆ ಕೈ ಹುಷಾರು, ಕೈ ಹುಷಾರು, ಕೈ ಹುಷಾರು. ನೋಡಿದ್ರಾ, ನಾನು ಹೇಳಿಲ್ವಾ 4 ಭಾಗ ಮಾಡು ಅಂದರೆ 4 ಭಾಗ ಅಷ್ಟೇ. ಅಷ್ಟೇ ಮಾಡೋದು ಅವನು, ಅಲ್ಲ ಅನ್ಸಿನ? ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೆಲ್ಕಮ್. ಮತ್ತೆ ನೋಡಲ್ವಾ ಇಲ್ಲಿ ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ನಮ್ಮ ಮನೆಯವರಿಗೆ, ನನಗೆ, ನಮ್ಮ ಚಿನ್ನಿಗೆ. ಅವನು ಇದು ಏನು ಮುದ್ದೆ ಬೇಡ ಅಂದ, ಸೊ ಅದಕ್ಕೆ ಅವ್ನಿಗೆ ಮೊಟ್ಟೆ ಮತ್ತು ರೈಸ್ ಸಾಂಬಾರು ಹಾಕಿದ್ದೀನಿ. ನಮ್ಮ ಹಸ್ಬೆಂಡ್ನ ಎದುರಿಸೋಣ ಇವಾಗ. ತಿಂಡಿ ತಿನ್ಬಾ ಅಂತ ಅವನೇ. ಎದಳ್ರಿ. ಮಳೆ ಆವಾಗಿಲ್ಲ, ಅವಾಗಲೇ ನೀನು ನೋಡ್ಬೇಕಾಯ್ತು. ಚೆಸ್ ಮಾಡ್ಕೊಂಡು ಕುಡಿಯೋಣ ಬಾರಮ್ಮ, ಕುಡಿಯೋಣ ಬಾ, ಚೆಸ್ ಮಾಡ್ಕೊಂಡು. ಅಪ್ಪಾಜಿ ನನ್ನ ಫ್ರೆಂಡ್ ಬಂದ್ಬರ್ತಾ ನೋಡ್ಬೇಕಾಯ್ತು, ಸಾಕತ್ತಾಗಿತ್ತು. ಗೈಸ್, ನಂದು ಊಟ ಆದರೂ ನಮ್ಮ ಮನೆಯವ್ರದ್ದು ಊಟ ಆಯಿತು. ವಿಷುದು ಇನ್ನೂ ತಿಂದೇ ಆಗಿಲ್ಲ. ಸೊ ನನಗೆ ಸ್ವಲ್ಪ ಏನು 7 ಅಪ್ ಕುಡಿಬೇಕು ಅನಿಸ್ತು, ಸೊ ಅದಕ್ಕೆ 7 ಅಪ್ ಕುಡಿತಾ ಇದ್ದೀನಿ. ನೋಡಿ, ನೀ ಫಸ್ಟ್ ತಿನ್ನು. ನೀನು ತಿನ್ನಕ್ಕೆ ಆಗ್ತಾ ಗೊತ್ತು ಯಾವಾಗ? ನಂಗೆ ಚೆನ್ನಾಯ್ತು ಊಟ, ಅದಕ್ಕೆ ಲೇಟ್ ಆಗ್ತೀನಿ. ಇನ್ನೊಂಚೂರು ಹಾಕು. ಏನು ಹಾಕ್ಲಿ? ಫಸ್ಟ್ ಅದು ತಿಂದು ಖಾಲಿ ಮಾಡು. ಅವನು ಅಷ್ಟು ತಿನ್ನಲ್ಲ, ಅದನ್ನ ತಿನ್ನೋದೇ ಇಲ್ಲ ಅವನು. ಅದನ್ನ ಅಷ್ಟು ತಿನ್ನಲ್ಲ, ಸುಮ್ಮನೆ ಆಸೆ, ಹಾಕಮ್ಮ ತಿಂತೀನಿ ಅಂತ. ಅವ್ನು ನಿಜ ಎಷ್ಟೆಷ್ಟು ಊಟ, ಒಂಚೂರೇ ಊಟ ಮಾಡೋದು, ಜಾಸ್ತಿ ತಿನ್ನಲ್ಲ ಅವನು. ಏನು ಏನು ಇದೇನಿದು? ಚಿಚ್ಚಿ. ಮತ್ತೆ ತಿನ್ನು, ಬೇಗ ತಿನ್ನು. ಗೈಸ್, ಏನು ಗೊತ್ತಾ, ನೀವೇನಾದ್ರು 7 ಅಪ್ ಏನಾದರೂ ಆ ಥರ ಕುಡಿತೀರಿ ಅಂತಂದರೆ ಅದಕ್ಕೆ ಉಪ್ಪು ಹಾಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಒಂದ್ಸಲ ಯಾರಾದರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆನಾ? ಟ್ರೈ ಮಾಡಿ. ಈ ತಂಗಿ ಮಗಳು ಹೊಡೆದೋಯ್ತು ವಿಶು, ನನ್ನ ದೇವ್ರಣೆ. ವಿಶು, ನಿನ್ನ ಚಿಂಟು ಟಿವಿ ಹಾಕ್ಬೇಡ, ಫಸ್ಟ್ ತಿನ್ನು. ಅದಕ್ಕೆ ಹೋಗಿಲ್ವಾ? ನೋಡಿ, ಇನ್ನೂ ತಿಂದಾಗಿಲ್ಲ. ವಿಶು, ನೋಡಿ ಬಂದ. ಯಾಕೆ ಎಷ್ಟ ತನಕ ತಿಂತೀಯಾ?